ಕಿರುತೆರೆ ನಟಿ ಕಾವ್ಯ ಗೌಡ ಮನೆಯಲ್ಲಿ ವಾರ್ಗಿತ್ತಿಯರ ವಾರ್ ಶುರುವಾಗಿದೆ. ವಾರ್ಗಿತ್ತಿ ಪ್ರೇಮ ದಂಪತಿ ವಿರುದ್ಧ ನಟಿ ಕಾವ್ಯ ಗೌಡ ದೂರು, ಹಲ್ಲೆ ಮಾಡಿ ಅತ್ಯಾಚಾರ ಬೆದರಿಕೆಯನ್ನ ಹಾಕಿದ್ದಾರೆ, ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತು ಪ್ರತಿದೂರು ದಾಖಲಾಗಿದೆ. ಆಸ್ತಿ ವಿಚಾರಕ್ಕೆ ವಾರ್ಗಿತ್ತಿ ಪ್ರೇಮ ಗಲಾಟೆಯನ್ನ ಶುರು ಮಾಡಿದ್ದಾರೆ. ನಟಿ ಕಾವ್ಯ ಗೌಡ ವಿರುದ್ಧ ಕಳ್ಳತನ ಆರೋಪವನ್ನು ಪ್ರೇಮ ಮಾಡಿದ್ದಾರೆ. ಕಾವ್ಯ ಮತ್ತು ಪತಿ ಸೋಮಶೇಖರ್ ವಿರುದ್ಧವೂ ಕೂಡ ಹಲ್ಲೆ ಆರೋಪ ಇಲ್ಲಿ ಕೇಳಿಬಂದಿದೆ. ಕುಟುಂಬ ಕಲಹ ಬೀದಿಗೆ ಬಿದ್ದಿದೆ. ನಟಿ ಕಾವ್ಯ ಗೌಡ ಅವರ ಕುಟುಂಬ ಕಲಹ. ಕಾವ್ಯ ಪತಿ ಸೋಮಶೇಖರ್ ಅವರು ದೃಶ್ಯ ಗಮನಿಸ್ತಾ ಇರಬಹುದು ನೀವು. ಅವರ ಮನೆಯಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ ಆ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ದೃಶ್ಯ ಇದು. ಇನ್ನು TV9 ಜೊತೆ ನಟಿ ಕಾವ್ಯ ಅವರು ಮಾತನಾಡಿದ್ರು. ಘಟನೆ ಹೇಗೆ ನಡೀತು, ಯಾಕಾಯಿತು ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ, ಕೇಳೋಣ. ನಟಿ ಕಾವ್ಯ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಕಾವ್ಯ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಏನಾಯ್ತು ಅಂತ ಹೇಳಿ ಕಾವ್ಯ ಅವರೇ, ಯಾಕೆ ಈ ಗಲಾಟೆ ಪದೇ ಪದೇ ಯಾಕೆ ಮನೆಯಲ್ಲಿ ಈ ರೀತಿ ಆಗ್ತಿದೆ? ಒಂದ್ ಮನೆ ಅಂದ ಮೇಲೆ ಗಲಾಟೆ ಅದೇ ಇದ್ದೇ ಇರುತ್ತೆ, ಆಯ್ತಾ. ಸೊ ಅದನ್ನ ನನ್ಗೆ ಪಬ್ಲಿಕ್ ಅಲ್ಲಿ ಮಾತಾಡೋಕೆ ಅದ್ರ ಬಗ್ಗೆ ಇಷ್ಟ ಇರ್ಲಿಲ್ಲ. ಸೊ ಒಂದು ಮಗು ಅಂತ, ಒಂದ್ ಹೆಣ್ಮಗು ಅಂತ ನನ್ ಮಗಳನ್ನ ನೋಡ್ಕೊಳಕ್ ಬಂದಾಗ ಆ ಹುಡುಗಿಗೆ ಕಳ್ತನ ಆರೋಪ ಹೊರಿಸಿದ್ರು. ಸೊ ಆ ಹುಡುಗಿ ಮೇಲೆ ಕಳ್ತನ ಆರೋಪ ಹೊರಿಸಿದಾಗ ಇವಾಗ ಒಂದ್ ಹೆಣ್ಮಗು ನನ್ ಮಗು ನೋಡ್ಕೊಳಕ್ ಬಂದಿದೆ ಅಂದ್ರೆ ಒಂದ್ ಜವಾಬ್ದಾರಿ ಅಲ್ವಾ. ನಾನು ಆ ಹುಡುಗಿನ ಚೆನ್ನಾಗ್ ನೋಡ್ಕೋಬೇಕು. ನನ್ ಮಗಳನ್ನ ಚೆನ್ನಾಗ್ ನೋಡ್ಕೊಂತಾಳೆ ಅಂದ್ರೆ ನನ್ನ ಹಕ್ಕು, ನಾನು ಅವಳನ್ನ ಚೆನ್ನಾಗ್ ನೋಡ್ಕೊಳ್ಳೋದು. ಸೊ ನಮ್ಮ ಮನೆಯಲ್ಲಿ ಅವಳ ಮೇಲೆ ಕಳ್ತನದ ಆರೋಪ ಹೊರಿಸಿದ್ರು. ಯಾವುದೇ ರೀತಿ ಅದು ಕರೆಕ್ಟ್ ಇರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಮನೇಲಿ ಯಾರೇ ಒಳಗಡೆ ಬರಬೇಕಂದ್ರೂ ಎಲ್ಲಾ ಚೆಕ್ ಮಾಡ್ತೀವಿ, ಎಲ್ಲಾ ಕ್ಯಾಮರಾಸ್ ಇದೆ, ಎಲ್ಲಾನು ಇದೆ. ಸೊ ಓಕೆನಾ. ಅದು ಲಿವಿಂಗ್ ಏರಿಯಾದಲ್ಲಿ ಯಾರು ಒಡವೆ ಇರಲ್ಲ. ಸೊ ರೂಮಲ್ಲಿ ಏನೇ ಇದ್ರು ಅಲ್ವಾ, ಕರೆಕ್ಟ್ ಅಲ್ವಾ. ಏನೇ ನಾವು ಒಡವೆ ಇಡ್ಬೇಕಂದ್ರೆ ರೂಮಲ್ಲಿ ಇಡ್ತೀವಿ, ಲಿವಿಂಗ್ ಏರಿಯಾದಲ್ಲಿ ಯಾರು ಇಡಲ್ಲ. ಸೊ ಅದು ರಾಂಗ್ ಅಲ್ವಾ. ಅದು ಲೈಕ್ ನಮ್ಮ ಮಾವ ಎಲ್ಲ ಇತ್ಯರ್ಥ ಮಾಡಿದ್ರು. ಆ ಟೈಮಲ್ಲಿ ನನ್ಗೆ ಲೈಕ್ ಅವರು ಆ ಟೈಮಲ್ಲಿ ಹೊಡೆದಿದ್ರು. ಬಟ್ ನಾನ್ ಲೈಕ್ ಲಿಟ್ರಲಿ ನಾನ್ ಯಾವ ರೀತಿ ಹುಡುಗಿ ಅಂದ್ರೆ, ನಾನು ಅಲ್ಲಿಗೆ ಬಿಟ್ಬಿಡ್ತೀನಿ. ಐ ಡೋಂಟ್ ಅಟ್ರಾಕ್ಟ್ ಈ ತರ ಪೀಪಲ್ ನಾನು ಅಟ್ರಾಕ್ಟ್ ಅದೇ ಹೇಳ್ತಾರಲ್ಲ, ಕೊಚ್ಚೆ ಮೇಲೆ ಯಾವತ್ತು ಕಲ್ಲು ಹಾಕೊಳ್ಳಲ್ಲ ನಾನು. ಸೊ ನಿನ್ನೆ ಏನಾಯ್ತು ಅಂದ್ರೆ, ನನ್ನ ಮಗಳು ಅಂದ್ರೆ ಕಿಚನ್ ಹೋಗ್ಬೇಕಾದ್ರೆ ಅವಳು ಏನೋ ಇನ್ನು ಕಾವ್ಯಗೌಡ ಅವರ ಪತಿ ಸೋಮಶೇಖರ್ ಅವರ ಸಹೋದರ ನಂದೀಶ್ ಅವರ ಪತ್ನಿ ಪ್ರೇಮ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸೊ ಬೇಸಿಕಲಿ ಕಾವ್ಯಗೌಡ ಅವರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ ಸರ್, ಮೊದಲಿಂದಾನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ, ಈ ರೀತಿ ಆಗ್ತಾ ಇದೆ, ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು. ಬಿಡಮ್ಮ ಹೋಗ್ಲಿ, ಅವ್ರೇನೋ ಮಾಡ್ತಾರೆ, ತಲೆ ಕೆಡ್ಸ್ಕೊಂಬೇಡ, ನೀನು ನಮ್ಮ ಹುಡುಗಿ. ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್ ನಮ್ಮನ್ನ. 2 ವರ್ಷ ಕಾದು ಮಾಡ್ಕೊಂಬಂದ್ರು ಅವ್ರನ್ನ. ಸೊ ಕಾದ್ಕೊಂಡು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನ. ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು. ಸೊ ಆಗಿರ್ಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು, ಅವ್ರ ತಲೆ ಬಾಗ್ಲೇಬೇಕು, ಅವ್ರು ಹೇಳಿದ ಮಾತು ನಾನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನಮ್ಮ, ತಾಳ್ಮೆ 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 ತಾಳ್ಮೆ. ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ. ನಾವು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್, ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನೆಮ್ಮದಿಯಾಗಿ ಬದುಕ್ಬೋದು ಎಲ್ರೂ. ಬಟ್ ಅವ್ರಿಗೆ ನಾವು ಆ ಮನೆಯಲ್ಲಿ ಇರೋದೇ ಇಷ್ಟ ಇಲ್ಲ. ಆ ಮನೆಯಲ್ಲಿ ಹೇಗಿದೆ ನಮ್ಮ ಮಾವರು ಕ್ಲಿಯರ್. ಹಾಗಿರೋ ವಾರ್ಗಿತ್ತಿಯರ ಗಲಾಟೆ ಶುರುವಾಗಿದ್ದು ಹೇಗೆ, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಿರುತೆರೆ ನಟಿ ಕಾವ್ಯ ಗೌಡ ಪತಿ ಮೇಲೆ ಹಲ್ಲೆ ಆರೋಪ, ಸಂಬಂಧಿ ವಿರುದ್ಧವೇ ದೂರು ದಾಖಲು, ಭಾರೀ ಹೈಡ್ರಾಮಾ. ಗಾಂಧಾರಿ, ರಾಧಾರಮಣ ಧಾರಾವಾಹಿ ಖ್ಯಾತಿಯ ನಟಿ ಕಾವ್ಯ ಗೌಡ ಇತ್ತೀಚೆಗೆ ಬಣ್ಣದ ಲೋಕದಿಂದ ದೂರ ಉಳಿದಿದ್ದಾರೆ. ಕೆಲ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ತಾ ಇದ್ದು ಮಕ್ಕಳು, ಕುಟುಂಬದ ಜೊತೆ ಕಾಲ ಕಳೀತಾ ಇದ್ದಾರೆ. ಈ ನಡುವೆ ನಟಿ ಕಾವ್ಯ ಗೌಡ ಹಾಗೂ ಅವರ ಪತಿ ಸೋಮಶೇಖರ್ ಅವರ ಮೇಲೆ ಹಲ್ಲೆಯಾಗಿದೆ. ತಮ್ಮ ಜನಪ್ರಿಯತೆ ಸಹಿಸದೆ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ, ಅತ್ಯಾಚಾರ, ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ತಮ್ಮ ಸಂಬಂಧಿಕರ ವಿರುದ್ಧವೇ ದೂರು ದಾಖಲಿಸಿದ್ದಾರೆ.
ಇಷ್ಟಕ್ಕೂ ನಟಿ ಕಾವ್ಯ ಗೌಡ ಕೆಲ ವರ್ಷಗಳ ಹಿಂದಷ್ಟೇ ಉದ್ಯಮಿ ಸೋಮಶೇಖರ್ ಎಂಬುವರನ್ನ ಮದುವೆಯಾದರು. ಬೆಂಗಳೂರಿನ ರಾಮಮೂರ್ತಿ ನಗರದ ಎನ್ಆರ್ಐ ಲೇಔಟ್ನಲ್ಲಿ ವಾಸವಾಗಿದ್ದಾರೆ. ನಟಿ ಕಾವ್ಯ, ಭಾವ ನಂದೀಶ್ ಕುಟುಂಬ ಹಾಗೂ ಸೋಮಶೇಖರ್ ಕಾವ್ಯ ದಂಪತಿ ಒಂದೇ ಮನೆಯಲ್ಲಿ ವಾಸವಿದ್ದಾರೆ. ಇತ್ತೀಚೆಗೆ ಮನೆಯಲ್ಲಿ ಮನಸ್ತಾಪ ಆಗಿದೆ. ಕಾವ್ಯ ಅವರ ಮಗಳನ್ನ ನೋಡಿಕೊಳ್ಳೋದಕ್ಕೆ ಬರ್ತಿದ್ದ ಕೆಲಸದಾಕೆಯ ಮೇಲೆ ಕಳ್ಳತನದ ಆರೋಪ ಹೊರಿಸಿದ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆಯಾಗಿದೆ. ಮಾತಿಗೆ ಮಾತು ಬೆಳೆದು ಹೊಡೆದಾಡೋ ಮಟ್ಟಕ್ಕೂ ಹೋಗಿದೆ. ಆ ವೇಳೆ ಸಂಬಂಧಿ ರವಿಕುಮಾರ್ ಕಾವ್ಯಾಪತಿ ಸೋಮಶೇಖರ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಥಳಿಸಿದ್ದಾರೆ. ಚಾಕುವಿನಿಂದ ಹಲ್ಲೆ ಮಾಡಿರುವುದಾಗಿ ಆರೋಪ ಕೇಳಿಬಂದಿದೆ. ಅಲ್ಲದೆ ನಟಿ ಕಾವ್ಯ ಅವರನ್ನ ರೇಪ್ ಮಾಡೋದಾಗಿಯೂ ಬೆದರಿಕೆ ಹಾಕಿ ಹಲ್ಲೆ ಮಾಡಿದಾರಂತೆ. ಈ ಸಂಬಂಧ ಕಾವ್ಯ ಸಹೋದರಿ ಭವ್ಯ ಗೌಡ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ಎಂಬುವರ ವಿರುದ್ಧ ದೂರು ದಾಖಲಿಸಿದ್ದಾರೆ. ನಾವು ಒಂದು ಮಗು ಅಂತ, ಒಂದು ಹೆಣ್ಮಗು ಅಂತ ನನ್ನ ಮಗಳನ್ನ ನೋಡ್ಕೊಳಕ್ ಬಂದಾಗ ಆ ಹುಡುಗಿಗೆ ಕಳ್ತನ ಆರೋಪ ಹೊರಿಸಿದ್ರು. ಸೊ ಆ ಹುಡುಗಿ ಮೇಲೆ ಕಳ್ತನ ಆರೋಪ ಹೊರಿಸಿದಾಗ ಇವಾಗ ಒಂದ್ ಹೆಣ್ಮಗು ನನ್ ಮಗು ನೋಡ್ಕೊಳಕ್ ಬಂದಿದೆ ಅಂದ್ರೆ ಒಂದ್ ಜವಾಬ್ದಾರಿ ಅಲ್ವಾ. ಕಿಚನ್ ಹೋಗ್ಬೇಕಾದ್ರೆ ಅವಳು ಏನೋ ಗ್ರೇಪ್ಸ್ ತಿಂದಿದ್ಲಂತೆ. ಗ್ರೇಪ್ಸ್ ತಿಂದು ಕೈ ತೊಳ್ಕೊಂಡು ಬರ್ಬೇಕಾದ್ರೆ ನನ್ನ ಅಂದ್ರೆ ಮನೆ ಸುಮಾ ಅನ್ನೋ ಹುಡುಗಿಗೆ ಕಳ್ಳಿ ಅಂತ ಅಂದಿದ್ದಾಳೆ. ಸೊ ನನಗೆ ಅದು ಕಿವಿಗ್ ಬಿತ್ತು. ನನಗಂದ್ರೆ ನನ್ನ ಪಕ್ಕದ್ದು ಅಲ್ಲಿ ಎಲ್ಲೇ ಇದ್ದೆ, ಕಿವಿಗ್ ಬಿತ್ತು. ಇನ್ನು ನಟಿ ಕಾವ್ಯ ಗೌಡ ವಿರುದ್ಧ ಪ್ರೇಮ ಕೂಡ ಪ್ರತಿದೂರು ದಾಖಲಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ನಮ್ಮ ಮೇಲೆ ಕಾವ್ಯ ಸಂಬಂಧಿಕರು ಹಲ್ಲೆ ಮಾಡಿದ್ದಾರೆ, ನನ್ನ ಮಾಂಗಲ್ಯ ಸರ ಕಿತ್ತಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸದ್ಯ ಕೌಟುಂಬಿಕ ಕಲಹ ಠಾಣೆ ಮೆಟ್ಟಿಲೇರಿದೆ. ಎರಡೂ ಕುಟುಂಬಗಳು ದೂರು ಪ್ರತಿದೂರು ದಾಖಲಿಸಿವೆ. ಬ್ಯೂರೋ ರಿಪೋರ್ಟ್, TV9.